ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಯಾವ ರೀತಿ ಅಡಿಕೆ ಹೆಚ್ಚೋದು ಚೂರು ಮಾಡೋದು ಅಂತೇಳಿ ದಯವಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ನೋಡಿ, ಈ ಥರ ಎಳೆ ಅಡಿಕೆನ, ಅಂದರೆ ಮೆತ್ತಗಿರ್ತಕ್ಕಂಥ ಅಡಿಕೆನ ಎಲ್ಲ ಆರಿಸ್ಕೊಬಿಟ್ಟು ಈ ಥರ ಸುಲಿಗೆ ಮಾಡಿಬಿಟ್ಟು ಈ ಥರ ಚೂರು ಮಾಡಿಸ್ಬೇಕು. ಈ ಥರ ಚೂರು ಮಾಡಿಸ್ತಿದ್ದಂಗೆ ಅದನ್ನೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬೇಯಿಸೋದು. ಅಂದರೆ ಇದನ್ನೆಲ್ಲನ ಹಚ್ಚಿರ್ತಕ್ಕಂಥದ್ದನ್ನೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು, ಅಂದರೆ ಕೊಳಗದಲ್ಲಿ ಹಾಕ್ಬಿಟ್ಟು, ಕೊಳಗ ಅಥವಾ ಪಾತ್ರೆ ಹಾಕ್ಬಿಟ್ಟು ಅದನ್ನ ಹಚ್ಬಿಡೋದು. ಹಚ್ಚಿಸ್ಬಿಟ್ಟು ಬೇಯಿಸ್ಬಿಡೋದು. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದ್ದಾದಮೇಲೆ ತೆಗೆದಾಕೋದು ಇದನ್ನೆಲ್ಲನ. ನೋಡಿ, ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಯಾರನ್ನು ಸ್ಕಿಪ್ ಮಾಡ್ದಲೇ ನೋಡಿ. ಯಾರಾದರೂ ಹೊಸ್ದಾಗೆ ಈ ಥರ ಚೂರು ಮಾಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ಈ ವಿಡಿಯೋ ನೋಡಾದ್ರೂ ಮಾಡಿಸ್ಬೋದು. ಈ ಥರ ಚೂರು ನೋಡಿ, ಎಲ್ಲ ಇದರಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ನೋಡಿ, ಈ ಥರ ಬೇಯಿಸ್ತಿದ್ದಂಗೆ, ಚೆನ್ನಾಗಿ ಕುದಿ ಬಂದು ಬೇಯಿಸ್ತಿದ್ದಂಗೆ ಇದನ್ನು ಎಲ್ಲನ ಟಾರ್ಪಲ್ ಮೇಲೆ ಕ್ಲೀನಾಗಿ, ಅಂದರೆ ಮಣ್ಣು ಅದು ಇದು ಇಲ್ದಂಗೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ತೆಳ್ಳಗೆ, ಅಂದರೆ ನೀಟಾಗೆ ಸ್ವಲ್ಪ ಅದನ್ನ ತುಳಿದಂಗೆ, ಅಂದರೆ ಚೂರು ಓಡೋಳು ಮಾಡಿರ್ತೀವಲ್ಲ ಅದನ್ನ ನುಚ್ಚಾಗ್ದಂಗೆ, ಅದನ್ನ ತುಳಿದಂಗೆ ಈ ಥರ ನಿಧಾನಕ್ಕೆ ತೆಳ್ಳಗೆ ಹಾಕಿ ಬರಬೇಕು. ಅಂದರೆ ನಿಧಾನಕ್ಕೆ ಅದನ್ನ ತೆಳ್ಳಗೆ ಹಾಕಿ ಬರಬೇಕು. ಅದನ್ನ ಅಕಸ್ಮಾತ್ ಅದ್ರ ಮೇಲೆ ಅಡ್ಡಾಡಿದರೆ ಏನಾಗುತ್ತೆ ಅಂದರೆ ಎಲ್ಲನ ಅದನ್ನ ಕಟ್ಟಾಗುತ್ತೆ. ಅಂದರೆ ಚೂರಾಗಿರೋದೆಲ್ಲ ಕಟ್ಟಾಗುತ್ತೆ, ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಅದನ್ನ ತುಳಿದಾಗೇ ನೀಟಾಗಿ ಸ್ವಲ್ಪ ನಿಧಾನ ರೀತಿಯಲ್ಲೇ ಅದನ್ನೆಲ್ಲ ನೀಟಾಗಿ ಆಳ್ಕೆ ಬರಬೇಕು. ಅಂದರೆ ಅದ್ರ ಮೇಲೆ ಕಾಲು ತುಳಿದಂಗೆ ಒಂದು ಸ್ವಲ್ಪನೇ ತಗೊಂಡು ಎಲ್ಲ ನೀಟಾಗಿ ನಿಧಾನಕ್ಕೆ ಅದನ್ನೆಲ್ಲ ಹಾಕ್ಕೊಬರ್ಬೇಕು ಟಾರ್ಪಲ್ ಮೇಲೆಲ್ಲ ಹಾಕ್ತಿದ್ದಂಗೆ ಅಂದರೆ ಒಂದು 3-4 ಡೇಸ್ ಒಣಗಬೇಕು ಚೆನ್ನಾಗಿ. ಅಂದರೆ 2 ದಿವಸ ಒಣಗಬೇಕು. ಚೆನ್ನಾಗಿ ಬಿಸಿಲಿದ್ದರೆ 2 ದಿನ ಸಾಕಾಗುತ್ತೆ. ಇಲ್ಲ ಬಿಸಿಲು ಸ್ವಲ್ಪ ಕಡಿಮೆ ಬಿತ್ತು ಅಂದರೆ 3 ದಿನ ಒಣಗಿಸ್ಬೇಕಾಗುತ್ತೆ. ಆ ಥರ ಆದಮೇಲೆ ಅದನ್ನು ಮತ್ತೆ ಹಾಲನ್ನು, ಅದೇ ಏನು ಇವಾಗ ನೀರು ಇರ್ತದಲ್ಲ, ಇದು ಬೇಯಿಸಿರ್ತಕ್ಕಂಥ ನೀರು ಇರ್ತದಲ್ಲ, ಆ ನೀರನ್ನ ಚೆಲ್ದಂಗೆ ಪ್ರತಿ ದಿವಸನೂ ಒಂದು 4-5 ದಿವಸದ ಕಾಲನ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಕುದಿಸಿ ಸ್ವಲ್ಪ ಆಗುತ್ತೆ ಅದು ಆ ನೀರನ್ನ ಕುದಿಸಿರ್ತೀವಲ್ಲ, ಈ ಅಡಿಕೆ ಬೇಯಿಸಿರ್ತಕ್ಕಂಥ ನೀರನ್ನ ಕುದಿಸಿರ್ತೀವಲ್ಲ, ಸ್ವಲ್ಪ ಆಗುತ್ತೆ. ಆವಾಗ ಕಾಯ್ತಾ ಸ್ವಲ್ಪ, ಅಂದರೆ ಭಾಳ ಸ್ವಲ್ಪ ಆಗುತ್ತೆ. ಅದೇನು ಜಾಸ್ತಿ ಐತಿ ಅಂದ್ಕೊಬೇಡಿ. ಒಂದು ಕೊಳಗದಲ್ಲಿ ಇದ್ದರೂ ಕೂಡ ಎಷ್ಟು 2 kg ಅಥವಾ 3 kg ಅಥವಾ 4 kg ಅಷ್ಟೇ ಆಗೋದು. ತಳದಲ್ಲೆಲ್ಲ ಸ್ವಲ್ಪ ಇರುತ್ತೆ. ಆ ಥರ ಆಗುತ್ತೆ ಕುದಿಸಿ. ನೋಡಿ, ಈ ವಿಡಿಯೋದಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಯಾರಾದರೂ ಹೊಸ್ದಾಗೆ ಈ ಥರ ಚೂರು ಮಾಡಿಸ್ಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಆ ಥರ ಚೆನ್ನಾಗೆ ಕುದಿ ಬರ್ತಿದ್ದಂಗೆ, ಕಾಯ್ತಿದ್ದಂಗೆ ಈಗ ನೋಡಿ ಈ ಥರ ಕಲರ್ ಬರುತ್ತೆ. ಅದನ್ನು ಒಣಗಿರ್ತಕ್ಕಂಥ ಅಡಿಕೆನ ಅದನ್ನು ಅಂದರೆ ಪಟ್ಟೆ ಅಥವಾ ಏನು ಸೂಪರ್ ಚೀಲ, ಅದನ್ನ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ಕೊಬಿಟ್ಟು ಈ ಥರ ಎಲ್ಲ ಹಾಲು ಹಚ್ಚೋದು ಅದಕ್ಕೆ. ಅದು ಅಂದರೆ ಬಿಸಿ ಮೇಲೆ ಇರಬೇಕು, ಬಿಸಿಯಲ್ಲೇ ಇರಬೇಕು. ಅದನ್ನ ಕೊಳಗದಲ್ಲೇ ಇರ್ತೈತೆ ಬಿಸಿಯಾಗಿ, ಅಂದರೆ ಕೆಂಡದ ಬಿಸಿ ಮೇಲೆ ಇರ್ತೈತೆ. ಅದನ್ನ ತಗೊಂಬಂದು ಅದಕ್ಕೆ ಹಾಕಿ ಹಾಲು ಹಚ್ಚಬೇಕು. ಇದೇ ರೀತಿಯಾಗಿ ನಾವು ನಮ್ಮ ಸೈಡಲ್ಲನ, ಅಂದರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಈ ಕಡೆ ಸೈಡಲ್ಲನ ಇದೇ ಥರನೇ ಮಾಡ್ತೀವಿ. ಈ ಥರ ಚೂರು ಮಾಡೋದು ಅಂತೇಳಿ, ಹಾಲು ಹಚ್ಚೋದು ಅಂತೇಳಿ. ಇನ್ನು ಬೇರೆ ಕಡೆಯೆಲ್ಲ ಮಧುಗಿರಿ ಮತ್ತು ಕೊರಟಗೆರೆ ಸೈಡಲ್ಲನ ಆ ಥರ ತೆಗೆಯೋದೇನೋ ಪಾಡಿನೋ ಏನಂತ ಮಾಡ್ತಾರೆ. ಅದು ಇದಕ್ಕೇನು ಆ ಥರ ಏನೋ ಹಾಲು ಹಚ್ಚಲ್ಲ ಅವಕ್ಕೆ. ಈ ನಮ್ಮ ಕಡೆ ಮಾತ್ರನ ಈ ಥರ ಚೂರಿಗೆ ಹಾಲು ಹಚ್ತೀವಿ. ಅವರು ಹಾಲು ಹಚ್ಚಲೇಬಾರ್ದು ಅವ್ರಿಗೆ, ಮಧುಗಿರಿ ಸೈಡವ್ರಿಗೆಲ್ಲ.